ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ಕಿಚನ್ನಲ್ಲಿ ಸಮ್ಮರ್ ಸ್ಪೆಷಲಲ್ಲಿ ವೆನ್ನೆಲಾ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಐಸ್ ಕ್ರೀಮ್ ಮಿಕ್ಸ್ ಪೌಡರ್ನ ಯೂಸ್ ಮಾಡಿಕೊಂಡು ಸಖತ್ ಟೇಸ್ಟಿಯಾಗಿ ಮನೆಯಲ್ಲೇ ಈ ರೀತಿ ಐಸ್ ಕ್ರೀಮ್ ತಯಾರಿಸಿದರೆ ಬೇಸಿಗೆ ರಜೆಯಲ್ಲಿ ಮಕ್ಕಳು ಮನೆಯಲ್ಲಿರ್ತಾರೆ, ತುಂಬ ಖುಷಿಯಾಗಿ ತಿಂತಾರೆ. ತುಂಬ ಸಿಂಪಲ್ ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಈ ಐಸ್ ಕ್ರೀಮ್ನ ಮಾಡಲಿಕ್ಕೆ ನಾನಿಲ್ಲಿ 1 ಪಾಕೆಟಷ್ಟು ವೆನ್ನೆಲಾ ಐಸ್ ಕ್ರೀಮ್ ಮಿಕ್ಸ್ ಪೌಡರ್ನ ತೊಗೊಂಡಿದ್ದೀನಿ. ವೀಕ್ ಫೈಲ್ಡ್ ಕಂಪನಿದು ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಸುಮಾರು ಬೇರೆ ಬೇರೆ ಕಂಪನಿಗಳೆಲ್ಲ ಬರುತ್ತೆ, ನೋಡಿಕೊಂಡು ತಗೊಳ್ಳಿ. ಈಗ ಮೊದಲಿಗೆ ಒಂದು ಅರ್ಧ ಲೀಟ್ರ್ ಹಾಲನ್ನು ಕಾಯಲಿಕ್ಕೆ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಫ್ಯಾಮಿಲಿ ಪ್ಯಾಕ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಹಾಲು ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಮಾಡಲಿಕ್ಕೆ. ಈಗ ಹಾಲು ಚೆನ್ನಾಗಿ ಕಾಯಬೇಕು. ಈ ರೀತಿ ಹುಕ್ಕು ಬರೋವಾಗ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದ್ರದ್ದು ಕೆನೆ ಎಲ್ಲ ಈ ರೀತಿ ಸೈಡ್ಗೆ ಕಟ್ಟಲಿಕ್ಕೆ ಶುರುವಾಗುತ್ತೆ. ಆಗ ಕೆನೆ ಎಲ್ಲ ತೆಗೆದು ಅದೇ ಹಾಲಿಗೆ ಸೇರಿಸ್ಕೊಳ್ಳಿ. ಈಗ ಹಾಲು ಚೆನ್ನಾಗಿ ಕಾದು ಗಟ್ಟಿಯಾಗಿದೆ, ಅರ್ಧಕ್ಕರ್ಧ ಹಾಲು ಕಡಿಮೆ ಆಗಿದೆ ಕ್ವಾಂಟಿಟಿಯಲ್ಲಿ. ಈ ಸಮಯದಲ್ಲಿ ಐಸ್ ಕ್ರೀಮ್ ಮಿಕ್ಸ್ ಪೌಡರ್ನ ಹಾಲಿಗೆ ಬೆರೆಸ್ಕೊಂಡು ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಗಂಟು ಆಗದೇ ಇರೋ ರೀತಿ ಇದನ್ನು ಕಲಿಸ್ಕೊಳ್ತಾ ಇರಬೇಕು. ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಗಂಟಾಗಲಿಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವೆನ್ನೆಲಾ ಐಸ್ ಕ್ರೀಮ್ ವೈಟ್ ಕಲರಲ್ಲೇ ಬರುತ್ತೆ. ನಾನೊಂದು ಸ್ವಲ್ಪ ಲೈಟ್ ಎಲ್ಲೋ ಬರಲಿ ಅಂತ ಹೇಳ್ಬಿಟ್ಟು ಜಸ್ಟ್ 1 ಪಿಂಚಷ್ಟು ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಕೇಸರಿ ಬಾತ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಕೇಸರಿ ಕಲರು ಜಸ್ಟ್ ಒಂದೇ ಒಂದು ಚಿಟಿಕೆ ಅಷ್ಟಿದೆ. ಇದು ಪೂರ್ತಿ ಆಪ್ಷನಲ್, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡ್ಬೋದು. ಈಗ ನೋಡಿ ಚೆನ್ನಾಗಿ ಕಾದು ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಬಂದಿದೆ. ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು. ಈ ಸಮಯದಲ್ಲಿ ನೀವು ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ಬೇಕು. ಇದು ಪೂರ್ತಿ ತಣ್ಣಗಾದ ನಂತರ ಈಗ ಇದನ್ನು ನಾವು ಒಂದು ಬಾಕ್ಸ್ ತೊಗೊಳ್ಳಿ. ಒಂದು ಬಾಕ್ಸ್ ತೆಗೆದುಕೊಂಡು ಆ ಬಾಕ್ಸ್ಗೆ ಇದನ್ನು ಹಾಕ್ಕೊಳ್ಳಿ. ಈ ರೀತಿಯಾಗಿ ಹಾಕಿ ಇದ್ರದ್ದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 4 ಗಂಟೆಗಳ ಕಾಲ ಇದನ್ನು ಫ್ರೀಝರಲ್ಲಿ ಇಟ್ಕೊಳ್ಳಿ. ಫ್ರಿಜ್ಜಲ್ಲೆಲ್ಲ, ಫ್ರೀಝರಲ್ಲಿ ಒಂದು 4 ಗಂಟೆಗಳ ಕಾಲ ಇದನ್ನು ಇಡಬೇಕು. ಈಗ 4 ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವ ರೀತಿ ಆಗಿದೆ ಅಂತ. ಈಗ ಇದನ್ನು ಪುನಃ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು. ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. 4 ಅವರ್ ಆದಮೇಲೆ ಯಾವ ಕನ್ಸಿಸ್ಟೆನ್ಸಿ ಬಂದಿದೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಒಂದು 2 ರಿಂದ 3 ನಿಮಿಷಗಳ ಕಾಲ ಮಧ್ಯದಲ್ಲಿ ನಿಲ್ಲಿಸ್ತಾ ಆನ್ ಮಾಡಿ. ಒಂದೇ ಸರಿ 3 ನಿಮಿಷ ಆನಲ್ಲಿ ಹಿಡ್ದಿರ ಮಧ್ಯದಲ್ಲಿ ನಿಲ್ಲಿಸ್ತಾ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸಿಗೆ ಹಾಕಿ ತಿರುಗಿಸ್ಕೊಳ್ಳಿ. ಈಗ ನೋಡಿ ನೊರೆಯಾಗಿ ಬರುತ್ತೆ. ಈ ರೀತಿ ಬಂದರೆ ಚೆನ್ನಾಗಿ ಅದು ಆಗಿದೆ ಅಂತ. ಈಗ ಪುನಃ ಅದೇ ಬಾಕ್ಸ್ಗೆ ಇದನ್ನು ಹಾಕ್ಕೊಳ್ಳಿ. ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಪುನಃ ಅದೇ ಬಾಕ್ಸ್ಗೆ ಇದನ್ನು ಸೇರಿಸ್ಕೊಂಡು ಮುಚ್ಚಳನ ಗಟ್ಟಿಯಾಗಿ ಮುಚ್ಚಿ ಈಗ ಪುನಃ ಫ್ರೀಝರಲ್ಲಿ ಇದನ್ನು ಇಟ್ಕೋಬೇಕಾಗತ್ತೆ. ಫ್ರೀಝರಲ್ಲಿ ಇದನ್ನು ಒಂದು 5 ರಿಂದ 6 ಗಂಟೆಗಳ ಕಾಲ ಇಡಬೇಕು. ಸಮಯ ಇದ್ದರೆ ಒಂದು 10 ಗಂಟೆಗಳಿಟ್ಟರು ಏನು ತೊಂದರೆ ಇಲ್ಲ. ನಾನಿಲ್ಲಿ ಒಂದು 6 ಗಂಟೆ ಆದಮೇಲೆ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಐಸ್ ಕ್ರೀಮ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ, ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಇದೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಕಪ್ಗೆ ಹಾಕ್ಕೊಡೋದು ಮಕ್ಕಳಿಗೆ, ಅಷ್ಟೇ ಸಿಂಪಲ್. ಐಸ್ ಕ್ರೀಮ್ ಪೌಡರ್ನ ಉಪಯೋಗಿಸ್ಕೊಂಡು ಸಖತ್ ಟೇಸ್ಟಿಯಾಗಿ ಐಸ್ ಕ್ರೀಮ್ ಹೇಗೆ ಮಾಡೋದಂತ ಇವತ್ತಿನ ದಿನ ವೀಡಿಯೋದಲ್ಲಿ ನೋಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ಬಿಟ್ಟು. ನಾವು ಹೊರಗಡೆ ತೊಗೊಬಂದರೆ ಹೇಗಿರುತ್ತೋ ಹಾಗೇ ಇದೆ. ಈ ಐಸ್ ಕ್ರೀಮ್ ಮಿಕ್ಸ್ ಪೌಡರ್ನ ಬಳಸ್ಕೊಂಡು ಈ ರೀತಿ ಐಸ್ ಕ್ರೀಮ್ ಮಾಡಿಕೊಡೋದು ತುಂಬ ಸುಲಭನೇ. ನಾನು ಹೇಳಿದಾಗೆ ಬೇಸಿಗೆ ರಜೆಯಲ್ಲಿ ಮಕ್ಕಳೆಲ್ಲ ಮನೆಯಲ್ಲಿದ್ದಾರಲ್ವ, ಸೊ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೂ ಒಂಥರ ಖುಷಿ ಆಗುತ್ತೆ ನಾವೇ ಮನೆಯಲ್ಲಿ ಐಸ್ ಕ್ರೀಮನ್ನ ರೆಡಿ ಮಾಡಿಕೊಟ್ರೆ. ಈಗ ಇದನ್ನು ನಾನು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ. ಈಗ ಇದು ಸ್ವಲ್ಪ ಚೆನ್ನಾಗಿ ಕಾಣಲಿಕ್ಕೆ ಗಾರ್ನಿಷ್ಗೋಸ್ಕರ ಇಲ್ಲಿ ಸ್ವಲ್ಪ ಟುಟ್ಟಿ ಫ್ರೂಟಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಲರ್ದು ಈ ರೀತಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಗಾರ್ನಿಷ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಗಾರ್ನಿಷ್ ಮಾಡಿಕೊಂಡ್ರೆ ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ಐಸ್ ಕ್ರೀಮ್ ಮಿಕ್ಸನ್ನು ಉಪಯೋಗಿಸ್ಕೊಂಡು ಸಖತ್ ಟೇಸ್ಟಿಯಾಗಿ ಐಸ್ ಕ್ರೀಮ್ ಹೇಗೆ ಮಾಡೋದಂತ ಇವತ್ತಿನ ದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸಮ್ಮರ್ ಸ್ಪೆಷಲ್ ಇದು ಅಂತಲೇ ಹೇಳ್ಬೋದು. ಈ ಬೇಸಿಗೆಯಲ್ಲಿ ಏನಾದರೂ ತಣ್ಣಗೆ ತಿನ್ನಲಿಕ್ಕೆ ಇಷ್ಟ ಆಗುತ್ತಲ್ವ, ಸೊ ಹಾಗಾಗಿ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ.